ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಆರೋಗ್ಯಕರವಾಗಿರುವ ಜೋಳದ ಹಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪಿನ ತಾಲಿಪಟ್ ಮಾಡಿ ತೋರ್ಸದೇನಿ. ಇದನ್ನ ವೇಟ್ ಲಾಸ್ ಮಾಡೋರು ಬಿ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಈಗ ಮೊದಲು ನಾವು ಕೊತ್ತಂಬರಿ ಸೊಪ್ಪ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಕಟ್ ಆಗೋ ಅಷ್ಟ ಕೊತ್ತಂಬರಿ ತಗೊಂಡ ಇದನ್ನ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡೆನು. ಈಗ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪದಾಗ ಮಣ್ಣದು ಇರ್ತತಿ, ಅದನ್ನ ಕ್ಲೀನ್ ಆಗಿ ಒಂದ್ 2-3 ಸಲ ತೊಳ್ಕೋಬೇಕು. ತೊಳ್ಕೊಂಡ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದನ್ನ ನಾವು ಕೊತ್ತಂಬರಿ ಸೊಪ್ಪು ಅಷ್ಟ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ರ ಒಂದ್ 10 ನಿಮಿಷನಾಗ ಮಾಡ್ಕೋಬಹುದು. ಇದನ್ನ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಕೊತ್ತಂಬರಿ ಸೊಪ್ಪ ಈ ಪರಾತ್ನ ತಕೋತೇನೆ ನಾನು. ಈಗ ಇದ್ರಾಗ ಒಂದ್ ಚಿಕ್ಕದ ಕಟ್ ಮಾಡಿ ಈರುಳ್ಳಿ ಮಿಕ್ಸ್ ಮಾಡ್ತೇನೆ ನಾನು. ಒಂದು ಚಿಕ್ಕದಾಗಿರುವ ಟೊಮೆಟೊ ಹಾಕೋರಿ. ಟೊಮೆಟೊ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ. ಈಗ ಇದನ್ನ ಸೈಡ್ ತೆಗೆದಿಡ್ತೇನೆ. ಈಗ ನಾನು ಮೆಣಸಿಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಅಜವಾಯಿನ ಎಲ್ಲ ಈ ತರ ಹಾಕಿ ಸಣ್ಣ ಮಾಡ್ಕೋತೇನೆ ಮಿಕ್ಸಿ ಜಾರ್ದಾಗ. ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಜಾಸ್ತಿನ ಹಾಕೋರಿ, ಚಲೋ ಆಗ್ತತಿ. ಒಂದ್ ಅರ್ಧ ಚಮಚ ಅಜವಾಯಿನ ಹಾಕೋರಿ, ಟೇಸ್ಟ್ ಚಲೋ ಬರ್ತತಿ. ಒಂದ್ ಅರ್ಧ ಚಮಚ ಜೀರಿಗೆ. ಈಗ ಇದನ್ನ ನಾವು ಸಣ್ಣ ಮಾಡ್ಕೋಬೇಕು. ಇದ್ ನೋಡ್ರಿ ಈ ತರಾನ ಸಣ್ಣ ಮಾಡ್ಕೊಂಡೆ ನಾನು. ಇದನ್ನ ಸಣ್ಣ ಮಾಡ್ಕೊಂದೇವಲ್ಲ, ಇದನ್ನ ನಾವ ಈ ಕೊತ್ತಂಬರಿ ಈರುಳ್ಳಿ ಅದ ಹಾಕೊಂದೇವಲ್ಲ ಈ ತರಾಗ ಮಿಕ್ಸ್ ಮಾಡ್ತೇನೆ ನಾನು. ಈಗ ಇಲ್ಲಿ 1 ಕಪ್ ಆಗುವಷ್ಟ ಜೋಳದ ಹಿಟ್ಟು ಮಿಕ್ಸ್ ಮಾಡದೇನೆ ನಾನು. 1-2 ಚಮಚ ಆಗುವಷ್ಟ ಗೋಧಿ ಹಿಟ್ಟ, 1-2 ಚಮಚ ಆಗುವಷ್ಟ ಕಡ್ಲಿ ಹಿಟ್ಟ, ರುಚಿಗೆ ಬೇಕಾಗುವಷ್ಟು ಉಪ್ಪ, ಒಂದ್ ಸ್ವಲ್ಪ ಖಾರದ ಪುಡಿ. ನಾವು ಹಸಿ ಮೆಣಸಿಕಾಯಿ ಬೇರೆ ಹಾಕಿರ್ತೇವು, ಖಾರದ ಪುಡಿ ನೋಡಿ ಹಾಕೋರಿ. ಒಂದ್ ಸ್ವಲ್ಪ ಅರಿಶಿನ ಪುಡಿ. ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋರಿ. ಇದನ್ನ ನೀವು ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೋಬಹುದು, ಇಲ್ಲಂದ್ರೆ ಡಿನ್ನರ್ಗಾದ್ರೂ ಬಿ ಮಾಡ್ಕೋಬಹುದು. ಲೈಟ್ ಆಗಿರ್ತತಿ. ವೇಟ್ ಲಾಸ್ ಅದು ಮಾಡ್ಕೋತಾರಲ್ಲ ಆ ಟೈಮಲ್ಲಿ ಈ ತರ ಮಾಡ್ಕೋಬಹುದು. ಇದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬಹುದು. ಇದ್ ನೋಡ್ರಿ ಎಲ್ಲಾನು ಈ ತರ ನಾನು ಮಿಕ್ಸ್ ಮಾಡ್ಕೊಂಡೆನು. ಈಗ ಇಲ್ಲಿ ನಾವು 1-2 ಚಮಚ ಆಗುವಷ್ಟ ಮೊಸರ ಮಿಕ್ಸ್ ಮಾಡದೆ ನಾನು. ಮೊಸರ ಕಂಪಲ್ಸರಿ ಇಲ್ಲ, ನೀವು ಬೇಕನ್ಸಿದ್ರೆ ಹಾಕೋಬಹುದು, ಇಲ್ಲಂದ್ರೆ ಹಾಗೇನು ಮಾಡ್ಕೋಬಹುದು. 1-2 ಚಮಚ ಅಷ್ಟ ಮಿಕ್ಸ್ ಮಾಡ್ಕೊಂಡೆನು. ಈಗ ಇಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ಹಿಟ್ಟು ನಾದ್ಕೋಬೇಕು ನಾವ. ನೀರು ಒಮ್ಮೆ ಭಾಳ ಹಾಕೊಳಕ್ ಹೋಗ್ಬೇಡ್ರಿ. ಇದನ್ನ ಹಿಟ್ಟ ಭಾಳ ಗಟ್ಟಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ರೊಟ್ಟಿಗೆಲ್ಲ ನಾದ್ಕೋತೇವಲ್ಲ ನಾವ, ಅದಕ್ಕಿಂತನೂ ಒಂದ್ ಸ್ವಲ್ಪ ತಿಳು ನಾದ್ಕೋರಿ. ಇದ್ ನೋಡ್ರಿ ಈ ತರ ನಾದ್ಕೊಂಡೆ ಅನ್ನ ಹಿಟ್ಟ. ಇದನ್ನೇನ ನಾದಿ ಇಡ್ಬೇಕಂತಿಲ್ಲ, ನಾದೂದ್ ಕಲೆ ಬೇಗನೆ ಮಾಡ್ಕೋಬಹುದು. ಈಗ ಇದನ್ನ ತಟ್ಕೊಳಕ್ ನಾವ ಈ ತರ ಕಾಟನ್ ಬಟ್ಟೆ ಇರ್ತೈತಲ್ಲ ಇದನ್ನ ತಗೊಂಡ್ ಬಿ ತಟ್ಕೋಬಹುದು. ಇಲ್ಲಂದ್ರ ಬಾಳಿ ಎಲೆ ಇರ್ತೈತಲ್ಲ, ಬಾಳಿ ಎಲೆ, ಬಟರ್ ಪೇಪರ್ ಯಾವ್ದು ತಗೊಂಡ್ ಬಿ ನಾವ ತಟ್ಕೋಬಹುದು. ಬಟ್ಟೆ ಮ್ಯಾಗ ತಟ್ಕೋರಿದ್ರಿ ಅಂದ್ರೆ ಈ ಕಾಟನ್ ಬಟ್ಟೆ ತಗೊಂಡ ಈ ತರ ನೀರಾಗ ಹಾಕೋಬೇಕು. ಪೂರಾ ತೋರ್ಸ್ಕೋಬೇಕು. ಇದನ್ನ ಈ ತರ ಮಾಡಿ ತಕ್ಕೊಂಡ್ ಕಸಿಂದ ಇದ್ರ ಮ್ಯಾಗ ತಟ್ಕೋಬೇಕು. ಇಲ್ಲಿ ನೋಡ್ರಿ, ಇದ್ ನೋಡ್ರಿ ಈ ತರ ಹಿಟ್ಟು ತಗೊಂಡ ಒಂದ್ ಸ್ವಲ್ಪ ಕೈಗೆ ನೀರ್ ಹಚ್ಕೋಬೇಕು. ನೀರ್ ಹಚ್ಕೊಂಡ ಈ ತರ ತಟ್ಕೋಬಹುದು. ನಿಮ್ಗೆ ಎಷ್ಟು ಬೇಕಾದ ತಿಳುವ ಮಾಡ್ಕೋಬಹುದು. ಇದನ್ನ ಇದ್ ಕೈ ಹತ್ತಾಕೈತಂದ್ರ ಮತ್ತೊಂದ್ ಸ್ವಲ್ಪ ನೀರಾಗ ಹಾಕಿ ಕೈ ಈ ತರ ತಟ್ಕೋರಿ. ಇದ್ ನೋಡ್ರಿ ಈ ತರನ ತಟ್ಕೊಂಡೆ ನಾನು. ಎಷ್ಟ್ ಬೇಕಾದ ತಿಳುವಿ ಮಾಡ್ಕೋಬಹುದು. ಈಗ ಇದನ್ನ ಬೇಯಿಸ್ಕೊಳಕ್ ನಾನು ತೆವೆ ಕಾಯಕ್ ಇಟ್ಟಿದ್ದೇನು. ತೆವೆಗ ಮೊದಲು ಒಂದ್ ಸ್ವಲ್ಪನ ಎಣ್ಣೆ ಹಚ್ಕೋರಿ. ಇದನ್ನ ನಾವು ತಟ್ಕೊಂಡಿರ್ತೀವಲ್ಲ ಇದನ್ನ ಈ ತರ ಎಬಿಸಿ ಹಾಕೋಬಹುದು. ಇದು ನೋಡ್ರಿ ಈ ತರ ಹಾಕಿ
ಆರಾಮಾಗಿ ತಕ್ಕೋಬಹುದು ನಾವ್ ಇದನ್ನ ಬಟ್ಟೆ. ಇದನ್ನ ಮ್ಯಾಗ ಮುಚ್ಚಿ 1 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಈಗ 1 ನಿಮಿಷ ಆಗೈತಿ, ತೆಗೆದ್ ನೋಡುನು. ಇದ್ ನೋಡ್ರಿ ಮೇಲ್ಗಡೆ ಈ ತರ ಬೇದೈತಿ. ನೀವು ಬೇಕಂದ್ರೆ ಮೇಲ್ಗಡೆ ಎಣ್ಣೆನೂ ಹಾಕೋಬಹುದು. ಈಗ ನಾನು ತಿರ್ಸಿ ಹಾಕೋತನು. ತಿರ್ಸಿ ಹಾಕೋದ 2 ಕಡೆ ಚಲೋದಂಗ ಬೇಯಿಸ್ಕೋಬೇಕು. ಇದ್ ನೋಡ್ರಿ 2 ಸೈಡ್ ಬೇದೈತಿ. ಇದನ್ನ ನಾನು ತೆಗೆದಿಟ್ಕೋತೇನೆ ಪ್ಲೇಟ್ನ್ಯಾಗ. ಏನ್ ಮಸ್ತ್ ಆಗಿತ್ ನೋಡ್ರಿ. ನೋಡ್ರಿ ತಾಲಿಪಟ್ಟ ರೆಡಿ ಆಗಿದಾವು. ನೋಡ್ಬೋದು ನೀವು ಎಷ್ಟು ತೆಳ್ಳಗ ಬಂದಾವಂತ, ಎಷ್ಟು ಮಸ್ತ್ ಆಗಿ ಬಂದಾವು. ಇದನ್ನ ಯಾವ ಬೇಕಾದ್ರೆ ಚಟ್ನಿ ಜೊತೆನೂ ತಿನ್ಬಹುದು, ಮತ್ತ ಮಸರ ಉಪ್ಪಿನಕಾಯಿ ಜೊತೆನೂ ತಿನ್ಬಹುದು. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.